ನಿಮಗೆ ದುರ್ಜಯಾಸುರನದ್ದು ಮಾತ್ರ ಪರಿಚಯ ಇರುವುದಾ? ಅವನಿಗೊಬ್ಬಳು ತಂಗಿ ಇದ್ದಾಳೆ, ಅವಳ ಪರಿಚಯ ಇಲ್ವಾ? ಇದ್ದಾಳಂತ ಒಬ್ಳು ಏನು ಏಕವಚನ ಕರಾಳ ನೇತ್ರೆ ನಿಮ್ಮ ಮೂಗಿನ ಹೊಳ್ಳೆಯಿಂದ ಬಿದ್ದವಳ? ಹಾಗಲ್ಲ, ಕರಾಳ ನೇತ್ರೆ ದೇವಿ ಅವರು ಅಂತ ಕರೀಬಹುದಲ್ಲ. ದೇವಿ ಅದು ಗುಡಿಯಲ್ಲಿ, ದೇವಿ ಗುಡಿಯಲ್ಲಿ ಅದು ನಿಮಗೆ ಕಷ್ಟವಾಗುತ್ತದೆ. ಬೇಡ, ಕರಾಳ ನೇತ್ರ ಅಮ್ಮನವರು ಅಂತಾದ್ರೂ ಕರಿಬಹುದಲ್ಲ. ಮಕ್ಕಳಿಗಾದ್ರೆ ಅಮ್ಮ ಮಕ್ಕಳಿಗೆ ಅದು ಕಷ್ಟ ಆಗುತ್ತದೆ. ಬೇಡ, ಕರಾಳ ನೇತ್ರ ಅಕ್ಕನವರು ಅಂತಾದ್ರೂ ಕರಿಬಹುದಲ್ಲ. ಅಕ್ಕ ತಮ್ಮಂದಿರಿಗೆ ಓ ಹೋ 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 ಮಾತು ಮಾತಿಗೆ ನನ್ನನ್ನು ಹೀಯಾಳಿಸ್ತಾ ಇದ್ದೀರಿ. ನಿಮ್ಮನ್ನು ನೋಡಿದರೆ ನಾಳೆ ಮತ್ತೊಬ್ಬರು ಕೂಡ ನನ್ನನ್ನು ಹೀಯಾಳಿಸ್ತಾರೆ. ಹಾಗಾದ್ರೆ ಮೊದಲಾಗಿ ನಿಮ್ಮನ್ನು ನುಂಗಿ ನೊಳೆಯಬೇಕು. ಇದು ನೀವಾದೀತಯ್ಯ, ನೀವಾದೀತು ಅಂದ್ರೆ ಹಾಗಲ್ಲ, ನೀವು ಏನು ಹೇಳಿದ್ರು ಆದೀತು. ಯಾಕೆ? ನಮ್ಮ ಅಣ್ಣನ ಆಸ್ಥಾನದಲ್ಲಿ ಗಾಯನವನ್ನು ಹಾಡುವಂತಹ ಆಸ್ಥಾನ ವಿದ್ವಾಂಸರು ನೀವು. ನನಗೂ ಕೂಡ ಸ್ವಲ್ಪ ಸಂಗೀತ ಹೇಳಿಕೊಟ್ಟಿದ್ದೀರಿ. ಸ್ವರ ಸ್ವಲ್ಪ ನನಗೆ ಸಪೂರ್ಣವಾಗಿ ಬರಲಿಲ್ಲ ಅಂತ ಬಿಟ್ರೆ ನಿಮ್ಮ ಸಂಗೀತವನ್ನು ನಾನು ಕಲ್ತವಳೆ. ಓ, ನೀವಿದ್ದೀರಿ, ಜೊತೆಯಲ್ಲಿ ಇವರು ಇದ್ದಾರೆ. ವಿಚಿರಕಟ್ಟದ ತರುಣ, ಸಣ್ಣ ವಯಸ್ಸಿನಲ್ಲೇ ದೊಡ್ಡ ಸಾಧನೆಯನ್ನು ಮಾಡಿದವರು. ಓ, ಈ ಕಡೆಯಲ್ಲಿ ಇವರು ಇದ್ದಾರೆ, ಬಹಳ ದೊಡ್ಡ ವಿದ್ವಾಂಸರ ಮಗ. ಸರಿಯಪ್ಪ, ನೀವು ಮೂವರು ಒಂದಾದ್ರೆ ಇಂತಾದ್ರೆ ನಿಮ್ಮನ್ನು ಎದುರಿಸುವವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನಿಮ್ಮ ಬಗ್ಗೆ ನನಗಿಷ್ಟು ಗೊತ್ತುಂಟು, ನನ್ನ ಬಗ್ಗೆ ನಿಮಗೇನು ಗೊತ್ತುಂಟು? ಒಬ್ಬಳು ರಕ್ಕಸಿ, ಒಬ್ಬಳು ರಕ್ಕಸಿ ಹೆಣ್ಣು ಅಷ್ಟೇ. ಎಂತ ನನಗೆ ಹಿನ್ನೆಲೆ ಉಂಟಯ್ಯ. ನಾವು ಶೋಣಿತಾಪುರದವರು. ದುರ್ಜಯಾಸುರನ ತಂಗಿ ಕರಾಳ ನೇತ್ರೆ ಎನ್ನುವ ಹಾಗೆ ನನ್ನ ಹೆಸರು. ಸರಿಯಾಗಿ ನನ್ನನ್ನೊಮ್ಮೆ ನೋಡಿದಿರಾ? ಹೇಗೆ ಕಾಣುತ್ತೇನೆ ನಾನು? ಹೇಗೆ ಕಾಣುತ್ತೇನೆ? ಒಂದು ಯೌವನ, ಯೌವನವತಿ ಹಾಗೆ ಕಾಣುತ್ತೇನೆ. ನನಗೆ ಪ್ರಾಯ ಎಷ್ಟಾಗಬಹುದು ಹೇಗೆ ಅಂತೆ? ಒಂದು 55-60 ಆಗಲಿ. 55-60 ಅದು ನಿಮ್ಮ ಅಜ್ಜಿಗೆ. ನನಗಿನ್ನು ಅಷ್ಟ ಆಗಲಿಲ್ಲಯ್ಯ. 16 ವರ್ಷ 11 ತಿಂಗಳು 39 ದಿವಸ 34 ಗಳಿಗೆ ಕಳೀತು ಅಂತ ಪುರೋಹಿತರು ಹೇಳಿದಷ್ಟೇ. 21 ದಿವಸ, 21 ವರ್ಷ ಅಲ್ಲ. ನೀವು ನನ್ನನ್ನು ಅಣಕಿಸ್ತೀರಿ. ಹಾಗಾದ್ರೆ ನನಗೆ ಎಷ್ಟಾಯ್ತು ಪ್ರಾಯ? ಸರಿಯಾಗಿ ಆಲೋಚನೆ ಮಾಡಿದ್ರೆ 17ರ ಹಳೆಯ. ಸ್ವಾಮಿ, ಈ ವಯಸ್ಸಿನಲ್ಲಿ ಹೆಮ್ಮಕ್ಕಳಿಗೆ ಏನು ಬೇಕು?
ಹೊಟ್ಟೆ ತುಂಬ ಊಟ, ಹೊಟ್ಟೆ ತುಂಬಾ ಊಟ, ಮತ್ತೆ ವಸ್ತ್ರಾಭರಣ, ವಸ್ತ್ರಾಭರಣ, ಮಲಗ್ಲಿಕ್ಕೆ ಒಂದು ವ್ಯವಸ್ಥೆ, ಚಾಪೆ, ಮಲಗಲಿಕ್ಕೆ ವ್ಯವಸ್ಥೆ. ಸಾಕಷ್ಟು ಈಗ. ಅಷ್ಟಿದ್ರೆ ಸಾಕಾಗುತ್ತದ? ಒಮ್ಮೆ ಸುಮ್ಮನೆ ಕೂತ್ಕೊಳ್ಳಿ ಅಯ್ಯ. ಎಂತ? ನಿಮಗೆ ಮನೆಯಲ್ಲಿ ಹೆಂಡತಿಗೆ ಅಷ್ಟನ್ನೇ ಕೊಟ್ಟ ಅಭ್ಯಾಸ. ಹೆಣ್ಣಿನ ಮನಸ್ಸು ಏನು ಅಂತ ತಿಳ್ಕೊಂಡಿದ್ದೀರಾ ನೀವು? ನನಗೆ ಬೇಕಾದಷ್ಟು ವ್ಯವಸ್ಥೆ ಉಂಟು, ಆದ್ರೆ ಶಯ್ಯಾಗಾರವನ್ನು ಸೇರಿದ್ರೆ ನಿದ್ರೆ ಬರುವುದಿಲ್ಲ. ಹೌದಾ? ಭೋಜನ ಶಾಲೆಯನ್ನು ಸೇರಿದ್ರೆ ಊಟ ಸೇರುವುದಿಲ್ಲ. ಎಂತದಾಗ್ತದೆ ನಿಮಗೆ? ಯಾಕೆ ಅಂತ ಗೊತ್ತಿಲ್ಲ. ಮನಸ್ಸೆಲ್ಲ ಒಮ್ಮೆ ಬಿಸಿ ಆಗುವುದು, ಹೌದಾ? ಒಮ್ಮೆ ತಣ್ಣಗಾಗುವುದು. ನನ್ನ ಸಮಾನ ವಯಸ್ಕರಲ್ಲಿ ಎಲ್ಲ ಕೇಳಿದೆ. ಅಲ್ಲ ಅಲ್ಲ, ಹ? ಒಮ್ಮೊಮ್ಮೆ ಚಳಿ ಚಳಿ ಬಿಸಿ ಬಿಸಿ. ಹೌದೌದು, ಇದು ಕಾಯಿಲೆ. ಹ? ಕಾಯಿಲೆ. ಕಾಯಿಲೆ ನಿಮಗೆ ಕಾಯಿಲೆ ಅಲ್ಲ ಅದು. ನಾನು ನಮ್ಮವರಲ್ಲಿ ಕೇಳಿದೆ, ಕೇಳಿದಾಗ ಅವರು ಹೇಳಿದ್ರು ಅದು ಹಾಗೆ ಕರಾಳ ನೇತ್ರ ಅಕ್ಕ, ಹೆಣ್ಮಕ್ಕಳು ಪ್ರಾಯಕ್ಕೆ ಬಂದಾಗ ಹಾಗೆಲ್ಲ ಆಗುತ್ತದೆ ಅಂತ. ಆಗ ನನಗೆ ಗೊತ್ತಾದದ್ದು ನನಗೆ ಪ್ರಾಯ ಬಂದಿದೆ ಅಂತ. ನಿನ್ನ ಪ್ರಾಯದವರೇ ಹೇಳಿದ್ದ? ನನಗಿಂತ ಹಿರಿಯವರು ಅನುಭವಸ್ಥರು ಹೇಳಿದ್ದು. ಹಾಗಾದ್ರೆ ಯಾಕೋ ಏನು ಮನಸ್ಸಿಗೆ ಒಂದು ರೀತಿಯ ಬೇಸರ. ಅಣ್ಣನಲ್ಲಿ ಹೋಗಿ ಹೇಳೋಣವೇ, ಅವ ರಾಜಕೀಯ ರಾಜಕೀಯ ಅಂತ ಸಾಯ್ತಾ ಇದ್ದಾನೆ, ಅವನ ಸಹವಾಸ ಆಗಲಿಕ್ಕಿಲ್ಲ. ಹಾಗಾದ್ರೆ ಏನು ಮಾಡೋಣ? ಒಂದು ವನವಿಹಾರ, ಒಂದು ಜಲಕೇಳಿ, ಇದೆಲ್ಲ ಮಾಡಬೇಕು ಎನ್ನುವ ಹಾಗೆ ಮನಸ್ಸುಂಟು. ಜಲಕೇಳಿ? ಜಲಕೇಳಿ ನೀನು ಹಾರಿದ್ರೆ ನೀರು ಮೇಲೆ ನಿಮಗೆ ಅಲ್ಲಿ 3-4 ಹೆಣ್ಮಕ್ಕಳಿದ್ದಾರೆ, ಅವರು ಬಂದ್ರೆ ಸಮಸ್ಯೆ ಆಗುವುದಿಲ್ಲ. ನನ್ನ ಜಲಕೇಳಿ ಆಗುವಾಗ ಸಮಸ್ಯೆ ಬರುವುದಾ? ಸಖಿ ಸಮೂಹವನ್ನು ಕರ್ಕೊಂಡು ಹೋಗುತ್ತಿದ್ದೆ, ಆದ್ರೆ ಅವರನ್ನು ಕರ್ಕೊಂಡು ಹೋದ್ರೆ ನನ್ನ ಜಲಕೇಳಿ ಕಾಣುವುದಿಲ್ಲ. ಅದಕ್ಕೆ ಅವರನ್ನು ಬಿಟ್ಟು ಹೊರಟಿದ್ದೇನೆ, ಒಬ್ಬರೇ ಹೊರಟಿದ್ದೇನೆ. ವನವಿಹಾರವನ್ನು ಮಾಡಬೇಕು. ಮುಂದುವರಿತಾರೆ. ಎಂತದು ಹೊರಡಿ? ನಿಮಗೆ ಬೇರೆ ಹೆಣ್ಮಕ್ಕಳು ಬಂದ್ರೆ ಅಷ್ಟು ನಾಜೂಕಾಗಿ ಬಾರಿಸ್ತೀರಿ, ನನಗೆ ಅಂದ್ರೆ ಈಗ ಹಾಗೆ ಯಾವಾಗ ಅವರವರ ನನ್ನಲ್ಲೂ ಭಾವನೆ ಉಂಟು, ಒಳಗೆ ಉಂಟದು. ಬರ್ಬೇಕಷ್ಟೇ, ನೀವು ಬಾರಿಸಿ ಆಗ ಬರ್ತಾರೆ. ಒಂದು ರೀತಿ ಬರ್ತಾ ಉಂಟು ಪರಿಮಳ. ಪರಿಮಳ ನಿಮಗೆ ವಾಸನೆ ಆಗಿರಬಹುದು, ನಿಮಗೆ ವಾಸನೆ ಬಂದದ್ದಲ್ಲ ನಮಗೆ ಪರಿಮಳ. ಯಾಕೆ ಹೇಳಿ? ನಾವು ರಾಕ್ಷಸರು, ಮಾನವರ ಬೆವರು. ನಿಮಗೆ ವಾಸನೆ ಬರ್ತದೆ, ನಮಗೆ ತನುಗಂಧ ಅದು.
ಹಾಗಾದ್ರೆ ನನ್ನ ನಾಸಿಕಕ್ಕೆ ತನುಗಂಧ ಸೋಕುತ್ತಾ ಇದೆ ಎನ್ನುವುದರ ಅರ್ಥ ಏನು? ಯಾರೋ ಮಾನವರು ನಮ್ಮ ವನಾಂತರವನ್ನು ಪ್ರವೇಶ ಮಾಡಿದ್ದಾರೆ ಎನ್ನುವುದೇ ಸ್ಪಷ್ಟ. ಹಾಗಾದ್ರೆ ನನ್ನಣ್ಣನಾದಂತಹ ದುರ್ಜಯನ ಆಳ್ವಿಕೆಯಲ್ಲಿ ಇಷ್ಟರವರೆಗೆ ನಮ್ಮ ಕಾರಣಕ್ಕೆ ಯಾರೂ ಕೂಡ ಬಂದವರಿಲ್ಲ. ಈಗ ಮಾನವರ ಪ್ರವೇಶ ಆಗಿದೆ ಅಂತಾದ್ರೆ ಅವರನ್ನು ಬಿಡುವ ಹಾಗುಂಟೆ? ಅವರನ್ನು ಬಿಡಬಾರದು.